ದಿನ ಲಾಸ್ಟ್ ನೋಡಿದ್ದೆ ಸರ್, ಆವಾಗಂತ ಫೋನ್ ಸ್ವಿಚ್ ಆಫ್ ಬಂದಿದ್ದು. ಯಾರ ಮೇಲೆ ಡೌಟ್ ಇದೆಯಾ, ಯಾರು ಮಾಡಿದ್ದಾರೆ ಏನು ಅಂತ? ಏನು ಗೊತ್ತಿಲ್ಲ ಸರ್, ಅವರು ಫ್ರೆಂಡುಗಳು ಎಲ್ಲ ಏನೋ ಎಲ್ಲ ಗೊತ್ತಿಲ್ಲ ನಮಗೆ. ಅವ್ರ ಹಸ್ಬೆಂಡ್ ಕೂಡ ಒಂದಿಷ್ಟು ಹೇಳ್ತಾರೆ, ಬೇರೆಯವ್ರ ಜೊತೆ ತುಂಬ ಕ್ಲೋಸ್ ಆಗಿದ್ರು ಅಂತೇಳಿ. ಅವ್ರ ಮೇಲೆ ಏನಾದರೂ ನಿಮ್ಗೆ ಅನುಮಾನ ಇದೆ? ನೀವು ಅವ್ರನ್ನ ಯಾವ ಥರ ನೋಡಿದ್ರೆ ಹೇಗೆ? ಏನೋ ಸರ್, ಅವ್ರು ಆಗಿರ್ಬೋದು. ನಾನು ಹೋಗ್ತಾಗಿಲ್ಲ ಬರ್ತಾಗಿಲ್ಲ ಇಲ್ಲಿ ಜಾಸ್ತಿ. ಅವರು ಮನೆ ನಾನು ಬಂದಿಲ್ಲ, ಅವರು ಬರ್ತಿಗಿಲ್ಲ ಮನೆಗಡಕ್ಕೆ. ಅವರು ಮನೆ ಓನರಿಗೆ ಫೋನ್ ಮಾಡಿದ್ದು ಸರ್ ನಮಗೆ. ನಿಮ್ಮ ಮನೆಯಲ್ಲಿ ನಮಗೆ ಮಹಾಲಕ್ಷ್ಮಿದು ಮನೆ ಓನರ್ ಇದ್ದಾರಲ್ಲ, ಅವರು ಫೋನ್ ಮಾಡಿದ್ದು ನಮಗೆ. ನೀವು ಎಲ್ಲಿರೋದಮ್ಮ ಬೆಂಗಳೂರಲ್ಲಿ? ನಾವು ನೀಲಮಂಗಲ ಸರ್. ಏನು ಹೇಳ್ತೀರಾ ಮೇಡಮ್, ನಿಮ್ಮ ಮಗಳನ್ನ ಈ ಥರ ಹಿಂಗೆಲ್ಲ ಮಾಡಿದ್ದಾರೆ? ಈ ಥರ ಮಾಡಿದ್ದಾರೆ ಸರ್, ನ್ಯಾಯ ಮಾಡಬೇಕು ಸರ್, ಅವ್ರಿಗೆ ನ್ಯಾಯ ಕೊಡಬೇಕು ಸರ್. ನೀವು ಎಲ್ಲ ಸೇರಿ ಮಗಳಿಗೆ ಮಾಡಿದ್ದಾರೆ, ನಾಳೆ ಇನ್ನೊಬ್ಬಳಕ್ಕೆ ಮಗಳಿಗೆ ಮಾಡ್ತಾರೆ ಸರ್. ಆ ಥರ ಫೀಸ್ ತುಂಬ್ತಾರೆ ನೋಡಿ ಸರ್. ನಿಮಗೆ ವಿಚಾರ ಯಾವಾಗ ಬಂತು? ನಿನ್ನೆ 12 ಗಂಟೆಗೆ ಗೊತ್ತಾಯ್ತು ಸರ್. ರಾತ್ರಿ ಫೋನ್ ಮಾಡಿದ್ದು 9 ಗಂಟೆಗೆ. ಮ್ಯಾನೇಜರ್ ಫೋನ್ ಮಾಡಿದ್ದು ಮನೆ ಓನರ್. ಇಲ್ಲಿ ಮನೇಲಿ ಎಲ್ಲ ವಾಸನೆ ಬರ್ತಾ ಇದ್ದೆ. ಬೀಗ ಇಲ್ಲ, ನಾವು ಹೊಸ ಬೀಗ ಮಾಡಿ ಕೊಡ್ತೀನಿ, ಬೀಗ ಕೊಡ್ತೀನಿ, ಬೀಗ ತೆಕ್ಕಿ ಬನ್ನಿ, ಬೀಗ ತೆಕ್ಕಿ ಮನೆ ಬೀಗ ತೆಕ್ಕಿ ಅಂತ ಹೇಳಿದ್ದು. 12 ಗಂಟೆಗೆ ನಾವು ಬಂದು ಬೀಗ ತೆಗೆದಿದ್ದೀನಿ ಸರ್. ಬೀಗ ತೆಗ್ದು ಒಳಗಡೆ ಮಹಾಲಕ್ಷ್ಮಿದು ಹೆಣ ಎಲ್ಲ ಫ್ರಿಜಲ್ಲಿ ತುಂಬಿದ್ದು ಸರ್. ಏನು ಕಾರಣ ಅಂತೇಳಿ ನಿಮ್ಮ ಮಗಳು ಲಾಸ್ಟ್ ಟೈಮ್ ಯಾವಾಗ ನೀವು ಭೇಟಿ ಮಾಡಿದ್ರಿ? ಅವರು ಲಾಸ್ಟ್ ನಮಗೆ ಇದು ರಾಖಿ ಹಬ್ಬ ದಿನ ಲಾಸ್ಟ್ ನೋಡಿದ್ದೆ ಸರ್, ಆವಾಗಂತ ಫೋನ್ ಸ್ವಿಚ್ ಆಫ್ ಬಂದಿದ್ದು. ಯಾರ ಮೇಲೆ ಡೌಟ್ ಇದೆಯಾ, ಯಾರು ಮಾಡಿದ್ದಾರೆ ಏನು ಅಂತ? ಏನು ಗೊತ್ತಿಲ್ಲ ಸರ್, ಅವರು ಫ್ರೆಂಡುಗಳು ಎಲ್ಲ ಏನೋ ಎಲ್ಲ ಗೊತ್ತಿಲ್ಲ ನಮಗೆ. ಅವ್ರ ಹಸ್ಬೆಂಡ್ ಕೂಡ ಒಂದಿಷ್ಟು ಹೇಳ್ತಾರೆ, ಬೇರೆಯವ್ರ ಜೊತೆ ತುಂಬ ಕ್ಲೋಸ್ ಆಗಿದ್ರು ಅಂತೇಳಿ. ಅವ್ರ ಮೇಲೆ ಏನಾದರೂ ನಿಮ್ಗೆ ಅನುಮಾನ ಇದೆ? ನೀವು ಅವ್ರನ್ನ ಯಾವ ಥರ ನೋಡಿದ್ರೆ ಹೇಗೆ? ಏನೋ ಸರ್, ಅವರು ಆಗಿರ್ಬೋದು. ನಾನು ಹೋಗ್ತಾಗಿಲ್ಲ ಬರ್ತಾಗಿಲ್ಲ ಇಲ್ಲಿ ಜಾಸ್ತಿ. ಅವರು ಮನೆ ನಾನು ಬಂದಿಲ್ಲ, ಅವರು ಬರ್ತಿಗಿಲ್ಲ ಮನೆಗಡಕ್ಕೆ. ಅವರು ಮನೆ ಓನರಿಗೆ ಫೋನ್ ಮಾಡಿದ್ದು ಸರ್ ನಮಗೆ. ನಿಮ್ಮ ಮನೆಯಲ್ಲಿ ನಮಗೆ ಮಹಾಲಕ್ಷ್ಮಿದು ಮನೆ ಓನರ್ ಇದ್ದಾರಲ್ಲ, ಅವರು ಫೋನ್ ಮಾಡಿದ್ದು ನಮಗೆ. ನೀವು ಎಲ್ಲಿರೋದಮ್ಮ ಬೆಂಗಳೂರಲ್ಲಿ? ನಾವು ನೀಲಮಂಗಲ ಸರ್. ಏನು ಹೇಳ್ತೀರಾ ಮೇಡಮ್, ನಿಮ್ಮ ಮಗಳನ್ನ ಈ ಥರ ಹಿಂಗೆಲ್ಲ ಮಾಡಿದ್ದಾರೆ? ಈ ಥರ ಮಾಡಿದ್ದಾರೆ ಸರ್, ನ್ಯಾಯ ಮಾಡಬೇಕು ಸರ್, ಅವ್ರಿಗೆ ನ್ಯಾಯ ಕೊಡಬೇಕು ಸರ್. ನೀವು ಎಲ್ಲ ಸೇರಿ ಮಗಳಿಗೆ ಮಾಡಿದ್ದಾರೆ, ನಾಳೆ ಇನ್ನೊಬ್ಬಳಕ್ಕೆ ಮಗಳಿಗೆ ಮಾಡ್ತಾರೆ ಸರ್. ಆ ಥರ ಫೀಸ್ ತುಂಬ್ತಾರೆ ನೋಡಿ ಸರ್. ನಿಮಗೆ ವಿಚಾರ ಯಾವಾಗ ಬಂತು? ನಿನ್ನೆ 12 ಗಂಟೆಗೆ ಗೊತ್ತಾಯ್ತು ಸರ್. ರಾತ್ರಿ ಫೋನ್ ಮಾಡಿದ್ದು 9 ಗಂಟೆಗೆ. ಮ್ಯಾನೇಜರ್ ಫೋನ್ ಮಾಡಿದ್ದು ಮನೆ ಓನರ್. ಇಲ್ಲಿ ಮನೇಲಿ ಎಲ್ಲ ವಾಸನೆ ಬರ್ತಾ ಇದ್ದೆ. ಬೀಗ ಇಲ್ಲ, ನಾವು ಹೊಸ ಬೀಗ ಮಾಡಿ ಕೊಡ್ತೀನಿ, ಬೀಗ ಕೊಡ್ತೀನಿ, ಬೀಗ ತೆಕ್ಕಿ ಬನ್ನಿ, ಬೀಗ ತೆಕ್ಕಿ ಮನೆ ಬೀಗ ತೆಕ್ಕಿ ಅಂತ ಹೇಳಿದ್ದು. 12 ಗಂಟೆಗೆ ನಾವು ಬಂದು ಬೀಗ ತೆಗೆದಿದ್ದೀನಿ ಸರ್. ಬೀಗ ತೆಗ್ದು ಒಳಗಡೆ ಮಹಾಲಕ್ಷ್ಮಿದು ಹೆಣ ಎಲ್ಲ ಫ್ರಿಜಲ್ಲಿ ತುಂಬಿದ್ದು ಸರ್. ಏನು ಕಾರಣ ಅಂತೇಳಿ ನಿಮ್ಮ ಮಗಳು ಲಾಸ್ಟ್ ಟೈಮ್ ಯಾವಾಗ ನೀವು ಭೇಟಿ ಮಾಡಿದ್ರಿ? ಅವರು ಲಾಸ್ಟ್ ನಮಗೆ ಇದು ರಾಖಿ ಹಬ್ಬ ದಿನ ಲಾಸ್ಟ್ ನೋಡಿದ್ದೆ ಸರ್, ಆವಾಗಂತ ಫೋನ್ ಸ್ವಿಚ್ ಆಫ್ ಬಂದಿದ್ದು. ಯಾರ ಮೇಲೆ ಡೌಟ್ ಇದೆಯಾ, ಯಾರು ಮಾಡಿದ್ದಾರೆ ಏನು ಅಂತ? ಏನು ಗೊತ್ತಿಲ್ಲ ಸರ್, ಅವರು ಫ್ರೆಂಡುಗಳು ಎಲ್ಲ ಏನೋ ಎಲ್ಲ ಗೊತ್ತಿಲ್ಲ ನಮಗೆ. ಅವ್ರ ಹಸ್ಬೆಂಡ್ ಕೂಡ ಒಂದಿಷ್ಟು ಹೇಳ್ತಾರೆ, ಬೇರೆಯವ್ರ ಜೊತೆ ತುಂಬ ಕ್ಲೋಸ್ ಆಗಿದ್ರು ಅಂತೇಳಿ. ಅವ್ರ ಮೇಲೆ ಏನಾದರೂ ನಿಮ್ಗೆ ಅನುಮಾನ ಇದೆ? ನೀವು ಅವ್ರನ್ನ ಯಾವ ಥರ ನೋಡಿದ್ರೆ ಹೇಗೆ? ಏನೋ ಸರ್, ಅವರು ಆಗಿರ್ಬೋದು. ನಾನು ಹೋಗ್ತಾಗಿಲ್ಲ ಬರ್ತಾಗಿಲ್ಲ ಇಲ್ಲಿ ಜಾಸ್ತಿ. ಅವರು ಮನೆ ನಾನು ಬಂದಿಲ್ಲ, ಅವರು ಬರ್ತಿಗಿಲ್ಲ ಮನೆಗಡಕ್ಕೆ. ಅವರು ಮನೆ ಓನರಿಗೆ ಫೋನ್ ಮಾಡಿದ್ದು ಸರ್ ನಮಗೆ. ನಿಮ್ಮ ಮನೆಯಲ್ಲಿ ನಮಗೆ ಮಹಾಲಕ್ಷ್ಮಿದು ಮನೆ ಓನರ್ ಇದ್ದಾರಲ್ಲ, ಅವರು ಫೋನ್ ಮಾಡಿದ್ದು ನಮಗೆ. ನೀವು ಎಲ್ಲಿರೋದಮ್ಮ ಬೆಂಗಳೂರಲ್ಲಿ? ನಾವು ನೀಲಮಂಗಲ ಸರ್. ಏನು ಹೇಳ್ತೀರಾ ಮೇಡಮ್, ನಿಮ್ಮ ಮಗಳನ್ನ ಈ ಥರ ಹಿಂಗೆಲ್ಲ ಮಾಡಿದ್ದಾರೆ? ಈ ಥರ ಮಾಡಿದ್ದಾರೆ ಸರ್, ನ್ಯಾಯ ಮಾಡಬೇಕು ಸರ್, ಅವ್ರಿಗೆ ನ್ಯಾಯ ಕೊಡಬೇಕು ಸರ್. ನೀವು ಎಲ್ಲ ಸೇರಿ ಮಗಳಿಗೆ ಮಾಡಿದ್ದಾರೆ, ನಾಳೆ ಇನ್ನೊಬ್ಬಳಕ್ಕೆ ಮಗಳಿಗೆ ಮಾಡ್ತಾರೆ ಸರ್. ಆ ಥರ ಫೀಸ್ ತುಂಬ್ತಾರೆ ನೋಡಿ ಸರ್. ನಿಮಗೆ ವಿಚಾರ ಯಾವಾಗ ಬಂತು? ನಿನ್ನೆ 12 ಗಂಟೆಗೆ ಗೊತ್ತಾಯ್ತು ಸರ್. ರಾತ್ರಿ ಫೋನ್ ಮಾಡಿದ್ದು 9 ಗಂಟೆಗೆ. ಮ್ಯಾನೇಜರ್ ಫೋನ್ ಮಾಡಿದ್ದು ಮನೆ ಓನರ್. ಇಲ್ಲಿ ಮನೇಲಿ ಎಲ್ಲ ವಾಸನೆ ಬರ್ತಾ ಇದ್ದೆ. ಬೀಗ ಇಲ್ಲ, ನಾವು ಹೊಸ ಬೀಗ ಮಾಡಿ ಕೊಡ್ತೀನಿ, ಬೀಗ ಕೊಡ್ತೀನಿ, ಬೀಗ ತೆಕ್ಕಿ ಬನ್ನಿ, ಬೀಗ ತೆಕ್ಕಿ ಮನೆ ಬೀಗ ತೆಕ್ಕಿ ಅಂತ ಹೇಳಿದ್ದು.
12 ಗಂಟೆಗೆ ನಾವು ಬಂದು ಬೀಗ ತೆಗೆದಿದ್ದೀನಿ ಸರ್. ಬೀಗ ತೆಗ್ದು ಒಳಗಡೆ ಮಹಾಲಕ್ಷ್ಮಿದು ಹೆಣ ಎಲ್ಲ ಫ್ರಿಜಲ್ಲಿ ತುಂಬಿದ್ದು ಸರ್. ಏನು ಕಾರಣ ಅಂತೇಳಿ ನಿಮ್ಮ ಮಗಳು ಲಾಸ್ಟ್ ಟೈಮ್ ಯಾವಾಗ ನೀವು ಭೇಟಿ ಮಾಡಿದ್ರಿ? ಅವರು ಲಾಸ್ಟ್ ನಮಗೆ ಇದು ರಾಖಿ ಹಬ್ಬ ದಿನ ಲಾಸ್ಟ್ ನೋಡಿದ್ದೆ ಸರ್. ಅವಾಗಂದ ಫೋನ್ ಸ್ವಿಚ್ ಆಫ್ ಬಂದಿದ್ದು. ಯಾರ ಮೇಲೆ ಡೌಟ್ ಇದೆಯಾ ಯಾರು ಮಾಡಿದ್ದಾರೆ ಏನು ಅಂತ? ಏನು ಗೊತ್ತಿಲ್ಲ ಸರ್. ಅವರು ಫ್ರೆಂಡ್ಗಳು ಎಲ್ಲ ಏನೋ ಎಲ್ಲ ಗೊತ್ತಿಲ್ಲ ನಮಗೆ. ಆಮೇಲೆ ಅವ್ರ ಹಸ್ಬೆಂಡ್ ಕೂಡ ಒಂದಿಷ್ಟು ಹೇಳ್ತಾರೆ ಬೇರೆಯವ್ರ ಜೊತೆ ತುಂಬಾ ಕ್ಲೋಸ್ ಆಗಿದ್ರು ಅಂತೇಳಿ. ಅವ್ರ ಮೇಲೆ ಏನಾದ್ರು ನಿಮ್ಗೆ ಅನುಮಾನ ಇದೆ? ನೀವು ಅವ್ರನ್ನ ಯಾವ ಥರ ನೋಡಿದ್ರೆ ಹೇಗೆ? ಏನೋ ಸರ್ ಅವ್ರು ಆಗಿರ್ಬೋದು. ನಾನು ಹೋಗ್ತಾಗಿಲ್ಲ ಬರ್ತಾಗಿಲ್ಲ ಇಲ್ಲಿ ಜಾಸ್ತಿ. ಅವರು ಮನೆ ತವ ನಾನು ಬಂದಿಲ್ಲ. ಅವರು ಬರ್ತಿಗಿಲ್ಲ ಮನೆಗಡಕ್ಕೆ. ನೀವೆಲ್ಲಿ ಉಳ್ಕೊಂಡಿದ್ರಿ? ಅವರು ಮನೆ ಓನರಿಗೆ ಫೋನ್ ಮಾಡಿದ್ದು ಸರ್ ನಮಗೆ. ನಿಮ್ಮ ಮನೆಯಲ್ಲಿ ನಮಗೆ ಮಹಾಲಕ್ಷ್ಮಿದು ಮನೆ ಓನರ್ ಇದ್ದಾರಲ್ಲ, ಅವರು ಫೋನ್ ಮಾಡಿದ್ದು ನಮಗೆ. ನೀವು ಎಲ್ಲಿರೋದಮ್ಮ ಬೆಂಗಳೂರಲ್ಲಿ? ನಾವು ನಿರ್ಮಂಗ್ಲ ಸರ್. ಏನು ಹೇಳ್ತೀರಾ ಮೇಡಮ್, ನಿಮ್ಮ ಮಗಳನ್ನ ಈ ಥರ ಹಿಂಗೆಲ್ಲ ಮಾಡಿದ್ದಾರೆ? ಈ ಥರ ಮಾಡಿದ್ರೆ ಸರ್ ನ್ಯಾಯ ಮಾಡಬೇಕು ಸರ್. ಅವ್ರಿಗೆ ನ್ಯಾಯ ಕೊಡಬೇಕು ಸರ್. ನೀವು ಎಲ್ಲ ಸೇರಿ ಮಗಳಿಗೆ ಮಾಡಿದ್ದಾರೆ, ನಾಳೆ ಇನ್ನೊಬ್ಬಳಿಗೆ ಮಗಳಿಗೆ ಮಾಡ್ತಾರೆ ಸರ್. ಆ ಥರ ಫಿರಿಜ್ ತುಂಬ್ತಾರೆ ನೋಡಿ ಸರ್. ನಿಮಗೆ ವಿಚಾರ ಯಾವಾಗ ಬಂತು? ಏನಂತ ನಿನ್ನೆ 12 ಗಂಟೆಗೆ ಗೊತ್ತಾಯ್ತು ಸರ್. ರಾತ್ರಿ ಫೋನ್ ಮಾಡಿದ್ದು 9 ಗಂಟೆಗೆ. ಮ್ಯಾನೇಜರ್ ಫೋನ್ ಮಾಡಿದ್ದು ಮನೆ ಓನರ್. ಇಲ್ಲಿ ಮನೇಲಿ ಎಲ್ಲ ವಾಸನೆ ಬರ್ತಾಯಿದ್ದೆ. ಬೀಗ ಇಲ್ಲ, ನಾವು ಹೊಸ ಬೀಗ ಮಾಡಿ ಕೊಡ್ತೀನಿ, ಬೀಗ ಕೊಡ್ತೀನಿ, ಬೀಗ ತೆಕ್ಕಿ ಬನ್ನಿ, ಬೀಗ ತೆಕ್ಕಿ ಮನೆ ಬೀಗ ತೆಕ್ಕಿ ಅಂತ ಹೇಳಿದ್ದು. 12 ಗಂಟೆಗೆ ನಾವು ಬಂದು ಬೀಗ ತೆಗೆದಿದ್ದೀನಿ ಸರ್. ಬೀಗ ತೆಗ್ದು ಒಳಗಡೆ ಮಹಾಲಕ್ಷ್ಮಿದು ಹೆಣ ಎಲ್ಲ ಫ್ರಿಜಲ್ಲಿ ತುಂಬಿದ್ದು ಸರ್. ಏನು ಕಾರಣ ಅಂತೇಳಿ ನಿಮ್ಮ ಮಗಳು ಲಾಸ್ಟ್ ಟೈಮ್ ಯಾವಾಗ ನೀವು ಭೇಟಿ ಮಾಡಿದ್ರಿ? ಅವರು ಲಾಸ್ಟ್ ನಮಗೆ ಇದು ರಾಖಿ ಹಬ್ಬ ದಿನ ಲಾಸ್ಟ್ ನೋಡಿದ್ದೆ ಸರ್. ಅವಾಗಂದ ಫೋನ್ ಸ್ವಿಚ್ ಆಫ್ ಬಂದಿದ್ದು. ಯಾರ ಮೇಲೆ ಡೌಟ್ ಇದೆಯಾ ಯಾರು ಮಾಡಿದ್ದಾರೆ ಏನು ಅಂತ? ಏನು ಗೊತ್ತಿಲ್ಲ ಸರ್. ಅವರು ಫ್ರೆಂಡ್ಗಳು ಎಲ್ಲ ಏನೋ ಎಲ್ಲ ಗೊತ್ತಿಲ್ಲ ನಮಗೆ. ಆಮೇಲೆ ಅವ್ರ ಹಸ್ಬೆಂಡ್ ಕೂಡ ಒಂದಿಷ್ಟು ಹೇಳ್ತಾರೆ ಬೇರೆಯವ್ರ ಜೊತೆ ತುಂಬಾ ಕ್ಲೋಸ್ ಆಗಿದ್ರು ಅಂತೇಳಿ. ಅವ್ರ ಮೇಲೆ ಏನಾದ್ರು ನಿಮ್ಗೆ ಅನುಮಾನ ಇದೆ? ನೀವು ಅವ್ರನ್ನ ಯಾವ ಥರ ನೋಡಿದ್ರೆ ಹೇಗೆ? ಏನೋ ಸರ್ ಅವ್ರು ಆಗಿರ್ಬೋದು. ನಾನು ಹೋಗ್ತಾಗಿಲ್ಲ ಬರ್ತಾಗಿಲ್ಲ ಇಲ್ಲಿ ಜಾಸ್ತಿ. ಅವರು ಮನೆ ತವ ನಾನು ಬಂದಿಲ್ಲ. ಅವರು ಬರ್ತಿಗಿಲ್ಲ ಮನೆಗಡಕ್ಕೆ. ನೀವೆಲ್ಲಿ ಉಳ್ಕೊಂಡಿದ್ರಿ? ಅವರು ಮನೆ ಓನರಿಗೆ ಫೋನ್ ಮಾಡಿದ್ದು ಸರ್ ನಮಗೆ. ನಿಮ್ಮ ಮನೆಯಲ್ಲಿ ನಮಗೆ ಮಹಾಲಕ್ಷ್ಮಿದು ಮನೆ ಓನರ್ ಇದ್ದಾರಲ್ಲ, ಅವರು ಫೋನ್ ಮಾಡಿದ್ದು ನಮಗೆ. ನೀವು ಎಲ್ಲಿರೋದಮ್ಮ ಬೆಂಗಳೂರಲ್ಲಿ? ನಾವು ನಿರ್ಮಂಗ್ಲ ಸರ್. ಏನು ಹೇಳ್ತೀರಾ ಮೇಡಮ್, ನಿಮ್ಮ ಮಗಳನ್ನ ಈ ಥರ ಹಿಂಗೆಲ್ಲ ಮಾಡಿದ್ದಾರೆ? ಈ ಥರ ಮಾಡಿದ್ರೆ ಸರ್ ನ್ಯಾಯ ಮಾಡಬೇಕು ಸರ್. ಅವ್ರಿಗೆ ನ್ಯಾಯ ಕೊಡಬೇಕು ಸರ್. ನೀವು ಎಲ್ಲ ಸೇರಿ ಮಗಳಿಗೆ ಮಾಡಿದ್ದಾರೆ, ನಾಳೆ ಇನ್ನೊಬ್ಬಳಿಗೆ ಮಗಳಿಗೆ ಮಾಡ್ತಾರೆ ಸರ್. ಆ ಥರ ಫಿರಿಜ್ ತುಂಬ್ತಾರೆ ನೋಡಿ ಸರ್. ನಿಮಗೆ ವಿಚಾರ ಯಾವಾಗ ಬಂತು? ಏನಂತ? ನಿನ್ನೆ 12 ಗಂಟೆಗೆ ಗೊತ್ತಾಯ್ತು ಸರ್. ರಾತ್ರಿ ಫೋನ್ ಮಾಡಿದ್ದು 9 ಗಂಟೆಗೆ. ಮ್ಯಾನೇಜರ್ ಫೋನ್ ಮಾಡಿದ್ದು ಮನೆ ಓನರ್. ಇಲ್ಲಿ ಮನೇಲಿ ಎಲ್ಲ ವಾಸನೆ ಬರ್ತಾಯಿದ್ದೆ. ಬೀಗ ಇಲ್ಲ, ನಾವು ಹೊಸ ಬೀಗ ಮಾಡಿ ಕೊಡ್ತೀನಿ, ಬೀಗ ಕೊಡ್ತೀನಿ, ಬೀಗ ತೆಕ್ಕಿ ಬನ್ನಿ, ಬೀಗ ತೆಕ್ಕಿ ಮನೆ ಬೀಗ ತೆಕ್ಕಿ ಅಂತ ಹೇಳಿದ್ದು. 12 ಗಂಟೆಗೆ ನಾವು ಬಂದು ಬೀಗ ತೆಗೆದಿದ್ದೀನಿ ಸರ್. ಬೀಗ ತೆಗ್ದು ಒಳಗಡೆ ಮಹಾಲಕ್ಷ್ಮಿದು ಹೆಣ ಎಲ್ಲ ಫ್ರಿಜಲ್ಲಿ ತುಂಬಿದ್ದು ಸರ್. ಏನು ಕಾರಣ ಅಂತೇಳಿ ನಿಮ್ಮ ಮಗಳು ಲಾಸ್ಟ್ ಟೈಮ್ ಯಾವಾಗ ನೀವು ಭೇಟಿ ಮಾಡಿದ್ರಿ? ಅವರು ಲಾಸ್ಟ್ ನಮಗೆ ಇದು ರಾಖಿ ಹಬ್ಬ ದಿನ ಲಾಸ್ಟ್